ಇನ್ನು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣವನ್ನ ರಾಜ್ಯ ಸರ್ಕಾರ ಮುಚ್ಚಿ ಹಾಕುವ ಪ್ರಯತ್ನ ಮಾಡಿ ಪ್ರಕರಣವನ್ನ ದಾರಿ ತಪ್ಪಿಸುವ ಪ್ಲಾನ್ ಮಾಡಿತ್ತು ಅಂತ ಧಾರವಾಡ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರು ಆರೋಪಿಸಿದ್ದಾರೆ. ಈ ಬಗ್ಗೆ ಹುಬ್ಬಳ್ಳಿಯಲ್ಲಿ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ ಅವರು ಎನ್ಐಎ ಕಠಿಣ ಪರಿಶ್ರಮವನ್ನ ಮಾಡಿ ವಶಕ್ಕೆ ಪಡೆದಿದ್ದಾರೆ. ಅವರು ಬಾಂಗ್ಲಾದೇಶಕ್ಕೆ ಪರಾರಿಯಾಗುವ ಮಾಹಿತಿ ಲಭ್ಯವಾಗಿದೆ. ಅವರು ಓಡಿ ಹೋಗಲು ಎಲ್ಲಾ ದಾಖಲಾತಿಗಳು ಅವರಿಗೆ ಸಿಕ್ಕಿತ್ತು. ಇದು ರಾಜ್ಯ ಸಹಕಾರ ಇಲ್ಲದೆ ಇದು ಆಗ್ತಾ ಇರಲಿಲ್ಲ. ದೇಶದ ಭದ್ರತೆಯಲ್ಲೂ ಕೂಡ ಇಂಡಿಯಾ ಅಲೈನ್ಸ್ ರಾಜಿ ಮಾಡಿಕೊಳ್ತಾ ಇವೆ ಅಂತ ಗಂಭೀರವಾದ ವಿಚಾರ ಅಂತ ಜೋಶಿ ಅವರು ಕಿಡಿಕಾರಿದ್ದಾರೆ. ಧಾರವಾಡ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಜೋಶಿ ಅವರು ನಮ್ಮ ಜೊತೆ ಇದ್ದಾರೆ. ಎಸ್ಟಿ ಸಮಾವೇಶದಲ್ಲಿ ಅದ್ಭುತವಾಗಿ ಕಾರ್ಯಕ್ರಮ ನಡೀತು. ಈಗ ನಮ್ಮ ಜೊತೆ ಮಾತಾಡ್ತಾ ಹೋಗೋಣ. ಸರ್, ಇವತ್ತು ಎಸ್ಟಿ ಮೋರ್ಚಾ ಜೊತೆ ಸಭೆ ಇತ್ತು ಸರ್, ಏನು ತಾವು ನೋಡಿರಬೇಕು. ಇಷ್ಟೊಂದು ದೊಡ್ಡ ಹಾಲು, ಪಕ್ಕದಲ್ಲಿ ಪೆಂಡಾಲು, ಇದೆಲ್ಲವೂ ಯಾವ ರೀತಿ ಕಿಕ್ಕಿರಿದು ತುಂಬಿತ್ತು ಅಂತ. ಈ ಸರ್ತೆ ಎಲ್ಲ ಸಮುದಾಯಗಳಲ್ಲಿಯೂ ಮತ್ತು ಎಸ್ಟಿ ಸಮುದಾಯನೂ ಸಹಿತ ವಿಶೇಷವಾಗಿ ಏನು ನಮ್ಮ ಸರ್ಕಾರ ಅವ್ರ ಪರವಾಗಿ ಗಟ್ಟಿಯಾಗಿ ನಿಂತಿದೆ. ರಿಸರ್ವೇಷನ್ ವಿಷಯದಲ್ಲಿ ರಾಜ್ಯ ಸರ್ಕಾರ, ಅದೇ ರೀತಿ ಕೇಂದ್ರದಲ್ಲಿ ಅನೇಕ ಏಕಲವ್ಯ ಸ್ಕೂಲು ಇತ್ಯಾದಿ ಯೋಜನೆಗಳು ಮತ್ತು ಅಯೋಧ್ಯೆಯ ಶ್ರೀರಾಮನ ಮಂದಿರ ಮಾತ್ರ ಎಲ್ಲರ ಒಂದು ದೃಷ್ಟಿಯಲ್ಲಿತ್ತು. ಆದರೆ ವಾಲ್ಮೀಕಿ ಏರ್ಪೋರ್ಟು ಇದೆಲ್ಲವೂ ಮಾಡಿ ಮತ್ತು ಅವರಿಗೆ ವಿಶೇಷವಾಗಿ ಅವರ ಜೀವನ ಮಟ್ಟ ಸುಧಾರಣೆಗೆ ಹೆಚ್ಚಿಸಿದಂಥ ರಿಸರ್ವೇಷನ್ ಇದೆಲ್ಲವೂ ಸಹಿತ ನಮ್ಮ ಪಕ್ಷಕ್ಕೆ ಅವರು ಬೆಂಬಲ ಕೊಡಬೇಕು. ಮೋದಿಯಂಥ ಒಬ್ಬ ಪ್ರಾಮಾಣಿಕ ನಾಯಕರಿಗೆ ಬೆಂಬಲವನ್ನು ಕೊಡಬೇಕನ್ನುವಂಥ ತೀರ್ಮಾನ ಮಾಡಿದ್ದಾರೆ ಅನ್ನೋದಕ್ಕೆ ಈ ಒಂದು ಇಷ್ಟು ದೊಡ್ಡ ಹಾಲ್ನಲ್ಲಿ ಪಕ್ಕದಲ್ಲಿ ಪೆಂಡಾಲ್ ಹಾಕಿ ಅದರ ಪಕ್ಕದಲ್ಲಿ ಹೊರಗಡೆ ಜನ ನಿಂತಿದ್ದರು. ಹೊರಗಡೆ ಇದನ್ನು ಹಾಕಿದ್ವಿ, ಅಲ್ಲಿಯೂ ನಿಂತಿದ್ದರು. ಇಂಥ ಒಂದು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರಂತ ಸತ್ಯವಾಗಿ ಹೇಳ್ತೇನೆ, ನಾನು ಅಂದ್ಕೊಂಡಿರಲಿಲ್ಲ. ಇಂಥ ಬಿಸಿಲಲ್ಲಿ ನನಗೆ ಭಾಳ ಸಂತೋಷ ಆಗಿದೆ. ಒಂದು ರೀತಿಯಲ್ಲಿ ದೊಡ್ಡ ಬಲ ಬಂದಂತಾಗಿದೆ. ಕಳೆದ ಚುನಾವಣೆಯಲ್ಲಿ ಈ ಮೀಸಲಾತಿಯ ದೊಡ್ಡ ಡ್ಯಾಮೇಜ್ ಆಗಿದೆ ತಮ್ಮ ಪಕ್ಷಕ್ಕೆ, ಒಳ ಮೀಸಲಾತಿ. ಸೊ ಈಗ ಅದನ್ನು ಸರಿ ಮಾಡುವಂಥ ನಿಟ್ಟಿನಲ್ಲಿ ಯಾವ ರೀತಿ ಅಲ್ಲ, ಈಗ ಇವರಿಗೆ ನಾವು ಮೀಸಲಾತಿಯನ್ನು ಜಾಸ್ತಿ ಮಾಡಿದ್ದೇವೆ. ಉಳಿದಂತೆ ಏನು ತಪ್ಪು ತಿಳುವಳಿಕೆ ಆಗಿದೆ ಅದು ನಮ್ಮೆಲ್ಲ ಉಳಿದ SC ಸಮುದಾಯದಲ್ಲಿ ಕೆಲವು ಏನು ತಪ್ಪು ತಿಳುವಳಿಕೆ ಆ ಟೈಮ್ದಲ್ಲಿ ಆಗಿತ್ತು, ಅದನ್ನು ಸರಿಪಡಿಸುವಂಥ ಕೆಲಸಕ್ಕೆ ನಮ್ಮ ಪಕ್ಷದ ಮೋರ್ಚಾಗಳು, ನಮ್ಮೆಲ್ಲ ಪ್ರಮುಖ ನಾಯಕರು ಇಳಿದಿದ್ದಾರೆ. ಅದು ಸರಿಯಾಗಿದೆ. NIA ವಿಚಾರ, ಟೆರರಿಸ್ಟ್ ಉಗ್ರರನ್ನು ಬಂಧನ ಮಾಡಿದೆ, ಅದು ಕೂಡ ಪಶ್ಚಿಮ ಬಂಗಾಳದಲ್ಲಿ. ಸರ್, ಏನು ಸಂದೇಶ ಕೊಡ್ತಾ ಇದೆ ಈ ಒಂದು? ಒಂದನೇದ್ದು, ರಾಜ್ಯ ಸರ್ಕಾರ ಇದನ್ನು ಮುಚ್ಚಾಕಬೇಕು, ಆ ದಾರಿ ತಪ್ಪಿಸ್ಬೇಕು ಅನ್ನುವಂಥ ಪ್ರಯತ್ನ ಮಾಡಿತ್ತು. ಆ ದಾರಿ ತಪ್ಪಿಸೋದನ್ನು ಗೊತ್ತಾದ ತಕ್ಷಣ NIA ಕೈಯಲ್ಲಿ ತನಿಖೆಗೆ ಎತ್ಕೊಂಡಿತು. ಅದರಲ್ಲೂ ಕೂಡ ಇವತ್ತು ರಾಜ್ಯ ಸರ್ಕಾರದ ಒಂದು ಸ್ಟೇಟ್ಮೆಂಟ್ಗಳು, ಸಿಲಿಂಡರ್ ಸ್ಫೋಟ ಆಗಿರ್ಬೋದು, ವೈಯಕ್ತಿಕ ದೇಶದಿಂದ ಆಗಿದೆ, ಟೆರರಿಸ್ಟನ್ನು ಬ್ರದರ್ ಅಂತ ಕರೆದಿರುವಂಥ ಉಪಮುಖ್ಯಮಂತ್ರಿ, ಇದೆಲ್ಲ ನೋಡಿದಾಗ ರಾಜ್ಯ ಸರ್ಕಾರ